ಸೆಂಟ್ರಲ್ ಕರ್ನಾಟಕದ ಮೂಡ್ ಯಾವ ರೀತಿಯಾಗಿದೆ ಅಂತ ಗಮನಿಸಿದ್ವಿ. ಕೋಸ್ಟಲ್ ಕರ್ನಾಟಕ, ಕರಾವಳಿ ಕರ್ನಾಟಕ ಬಹುತೇಕ ಬಿಜೆಪಿಯ ಭದ್ರಕೋಟೆ ಅಂತ ಹೇಳಿ ಪರಿಗಣಿಸಲ್ಪಡುವಂತಹ ಪ್ರದೇಶ. ಇಲ್ಲಿ ಕಳೆದ ಬಾರಿ ಯಾವ ರೀತಿಯಾಗಿತ್ತು ವೋಟ್ ಶೇರ್ ಅದನ್ನ ಮೊದಲಿಗೆ ನೋಡ್ತಾ ಹೋಗೋಣ. ಬಿಜೆಪಿಗೆ 51.5% ವೋಟ್ ಶೇರ್ ಇತ್ತು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ. ಹಾಗೆ ಕಾಂಗ್ರೆಸ್ಗೆ 39.6% ವೋಟ್ ಶೇರ್ ಇತ್ತು. ಜೆಡಿಎಸ್ಗೆ ಇಲ್ಲಿ ಬಹಳ ಕಡಿಮೆ ವೋಟ್ ಶೇರ್, 5.6% ವೋಟ್ ಶೇರ್ ಕರಾವಳಿ ಕರ್ನಾಟಕದಲ್ಲಿ ಜೆಡಿಎಸ್ಗಿತ್ತು. ಇತರರಿಗೆ 3.4%. ಹಾಗಾದ್ರೆ ಈ ಬಾರಿ ಯಾವ ರೀತಿ ಆಗಿದೆ ರಕ್ಷತ್? ಈ ಬಾರಿ ಪ್ರೆಡಿಕ್ಟ್ ಮಾಡ್ತಾ ಇದೆ ಮ್ಯಾಟ್ರಿಸ್ ಸಂಸ್ಥೆ, ಬಿಜೆಪಿ 53.3% ವೋಟ್ ಶೇರ್ ಪಡ್ಕೊಳ್ಳುತ್ತೆ. ಕಾಂಗ್ರೆಸ್ 40.7%, ಜಾತ್ಯತೀತ ಜನತಾದಳದ ವೋಟ್ ಶೇರ್ ಕಡಿಮೆಯಾಗುತ್ತೆ 3.1%. ಜೆಡಿಎಸ್ಗೆ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಹಿಡಿತ ಇಲ್ಲ ಅನ್ನೋದು ವಾಸ್ತವ. ಅದೇ ಕಾರಣಕ್ಕಾಗಿ ಜೆಡಿಎಸ್ನ ವೋಟ್ ಶೇರ್ ಕಡಿಮೆಯಾಗುತ್ತೆ, ಅದು ಕಾಂಗ್ರೆಸ್ಗೆ ಗೈನ್ ಆಗುತ್ತೆ. ಬಿಜೆಪಿಗೂ ಒಂದಿಷ್ಟು ಹೆಚ್ಚುವರಿಯಾಗಿ ಮತಗಳು ಬರಬಹುದು ಅಂತ ಮ್ಯಾಟ್ರಿಸ್ ಸಮೀಕ್ಷೆ ಹೇಳ್ತಾ ಇದೆ. ಹೇಳಿ ಕೇಳಿ ಬಿಜೆಪಿಯ ಗಟ್ಟಿನೆಲ ಕರಾವಳಿ. ವ್ಯತ್ಯಾಸ ನಾವು ಗಮನಿಸ್ತಾ ಇದೀವಿ ವೋಟ್ ಶೇರ್ನಲ್ಲಿ. 2018 ಹಾಗೆ 2023 ಗೇನ್ ಆಗಬಹುದು ಬಿಜೆಪಿಗೆ 1.8% ಅಂದ್ರೆ ವೋಟ್ ಶೇರ್ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಮ್ಯಾಟ್ರಿಸ್ ಸರ್ವೆನಲ್ಲಿ. ಕಾಂಗ್ರೆಸ್ಗೆ 1.1% ವೋಟ್ ಶೇರ್ ಏರಿಕೆಯಾಗುವಂತಹ ಸಿಚುವೇಶನ್ ಕಂಡು ಬರ್ತಾ ಇದೆ ಕರಾವಳಿ ಕರ್ನಾಟಕದಲ್ಲಿ. ಹಾಗೆ ಜೆಡಿಎಸ್ಗೆ ಇದ್ದಂತಹ ವೋಟ್ ಶೇರ್ 2.5% ಮೈನಸ್ ಆಗಬಹುದು ಅಂತ ಹೇಳಿ ಮ್ಯಾಟ್ರಿಸ್ ಸರ್ವೆ ಹೇಳ್ತಾ ಇದೆ. ಹಾಗೆ ಇತರರಿಗೆ ಇದ್ದಂತಹ ವೋಟ್ ಶೇರ್ನಲ್ಲೂ ಕೂಡ 0.5% ಕಡಿಮೆ ಆಗಬಹುದು ಅಂತ ಹೇಳಿ ಮ್ಯಾಟ್ರಿಸ್ ಸರ್ವೆ ತಿಳಿಸ್ತಾ ಇದೆ. ಇನ್ನು ಕಳೆದ ಬಾರಿಯ ನಂಬರ್ಸ್ ಅನ್ನೊಮ್ಮೆ ನೋಡ್ಬಿಡೋಣ. ಕಳೆದ ಬಾರಿ ಬಿಜೆಪಿ 16ರಲ್ಲಿ ಗೆದ್ದಿತ್ತು, 19 ಕ್ಷೇತ್ರಗಳ ಪೈಕಿ 3ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಆ ನಂತರ ಅದು ಕೂಡ ಕಾಂಗ್ರೆಸ್ಗೆ ಉಳ್ಕೊಳ್ಳಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಹೆಬ್ಬಾರ್ ಅವರ ಕಾನ್ಸ್ಟಿಟ್ಯೂನ್ಸಿ, ಅವರು ಈ ಕಡೆ ಬಂದರು ಆಪರೇಷನ್ ಕಮಲದ ಕಾರಣಕ್ಕಾಗಿ. 16-3 ಕಳೆದ ಬಾರಿಯ ರಿಸಲ್ಟ್ ಇದು, 19ರ ಪೈಕಿ. ಇನ್ನು ಈ ಬಾರಿ ಹಾಗಾದ್ರೆ ಯಾವ ರೀತಿಯಾಗಿ ಬರಬಹುದು ರಿಸಲ್ಟ್ ರೇಂಜ್ ನಾವು ಗಮನಿಸ್ತಾ ಇದ್ವಿ. ಮ್ಯಾಟ್ರಿಸ್ ಸರ್ವೆ ನಮಗೆ ನೀಡ್ತಾ ಇರುವಂತಹ ಮಾಹಿತಿ ಇದು. ಕರಾವಳಿ ಕರ್ನಾಟಕದ 19 ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ 14ರಿಂದ 19ರವರೆಗೂ ಗೆಲ್ಲುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ 3ರಿಂದ 8 ಸ್ಥಾನವನ್ನ ಗೆಲ್ಲಬಹುದು ಅಂತ ಹೇಳಿ ಮ್ಯಾಟ್ರಿಸ್ ಸರ್ವೆ ಹೇಳ್ತಾ ಇದೆ. ಜೆಡಿಎಸ್ಗೆ ಇಲ್ಲಿ ಈ ಬಾರಿಯೂ ಯಾವುದೇ ರೀತಿಯಾದಂತಹ ಗೈನ್ ಇಲ್ಲ. ಬಟ್ ಅದರ್ಸ್ ಬಹಳ ಇಂಟ್ರೆಸ್ಟಿಂಗ್ಲಿ ಪಕ್ಷೇತರರು ಅಥವಾ ಬೇರೆ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡಿದಂಥವರು ಒಬ್ಬರು ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈ ಸರ್ವೆ ತಿಳಿಸ್ತಾ ಇದೆ. ನೋಡ್ತಾ ಇದ್ದೀರಿ, 14ರಿಂದ 19 ಸ್ವೀಪ್ ಮಾಡಬಹುದು ಅಂತ ಸಾಧ್ಯತೆನೂ ಕೂಡ ಇದೆ ಬಿಜೆಪಿಗೆ ಅಂತ ಮ್ಯಾಟ್ರಿಸ್ ಪ್ರಿಡಿಕ್ಟ್ ಮಾಡ್ತಾ ಇರೋದು. 3ರಿಂದ 8 ಕಾಂಗ್ರೆಸ್ನ ಗಳಿಕೆ ಅಂತ. ಕಳೆದ ಬಾರಿ 3, ಈ ಬಾರಿ ಹೆಚ್ಚಾಗಬಹುದು ಒಂದಿಷ್ಟು ಸೀಟ್ಗಳು ಅನ್ನೋದು ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು. ಅದರ್ಸ್ ಒಂದು ಕ್ಷೇತ್ರದಲ್ಲಿ ಗೆಲ್ತಾರೆ ಅಂತ. ಯಾಕಂತಂದ್ರೆ ಕರಾವಳಿಯಲ್ಲಿ ಅದರ್ಸ್ ಗೆಲ್ಲೋದು ಬಹಳ ಕಷ್ಟ. ಹಿಂದೆ 2013ರಲ್ಲಿ ಕುಂದಾಪುರದಲ್ಲಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಗೆದ್ರು. ಅದು ಬಿಟ್ಟರೆ ಅಲ್ಲಿ ಕರಾವಳಿಯಲ್ಲಿ ಪಕ್ಷೇತರರು ಗೆಲ್ಲೋದು ಕಷ್ಟ. ಅಲ್ಲಿ ಏನಿದ್ರು ಕೂಡ ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಪೈಪೋಟಿ. ರೈಟ್, ಗ್ರೇಟರ್ ಬೆಂಗಳೂರು ಕೂಡ ನೋಡ್ಬಿಡೋಣ. ವೋಟ್ ಶೇರ್ ಮೊದಲಿಗೆ ನೋಡೋಣ. ಗ್ರೇಟರ್ ಬೆಂಗಳೂರು ಅಂದ್ರೆ ಬೆಂಗಳೂರು ನಗರ ಹಾಗೆ ಗ್ರಾಮಾಂತರದಲ್ಲಿ ಬರುವಂತಹ ಜಿಲ್ಲೆಗಳನ್ನ ಸೇರಿಸಿ, ಆ 4 ಜಿಲ್ಲೆಗಳನ್ನ ಸೇರಿಸಿ ಒಟ್ಟಾರೆಯಾಗಿ ಕಳೆದ ಬಾರಿ ಬಿಜೆಪಿ 39.5% ವೋಟ್ ಶೇರ್ ಅನ್ನ ಪಡೆದಿತ್ತು ಗ್ರೇಟರ್ ಬೆಂಗಳೂರು ಭಾಗದಲ್ಲಿ. ಕಾಂಗ್ರೆಸ್ 40.5% ವೋಟ್ ಶೇರ್ ಅನ್ನ ಪಡ್ಕೊಂಡಿತ್ತು. ಹಾಗೆ ಜೆಡಿಎಸ್ 17.7% ವೋಟ್ ಶೇರ್ ಅನ್ನ ಪಡೆಯುವಲ್ಲಿ ಸಕ್ಸಸ್ ಆಗಿತ್ತು. ಇತರರು 2.3% ವೋಟ್ ಶೇರ್ ಅನ್ನ ಪಡೆದಿದ್ರು 2018ರ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ. ಈ ಬಾರಿ ವೋಟ್ ಶೇರ್ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗುತ್ತೆ ಅಂತ ಮ್ಯಾಟ್ರಿಸ್ ಪ್ರಿಡಿಕ್ಟ್ ಮಾಡ್ತಾ ಇದೆ. 43.8%, ಕಾಂಗ್ರೆಸ್ 41.7%, ಜಾತ್ಯತೀತ ಜನತಾದಳದ ವೋಟ್ ಶೇರ್ ಕೂಡ ಹೆಚ್ಚಾಗುತ್ತೆ 13.2%. ಅದರ್ಸ್ 1.3% ಮತಗಳನ್ನು ಪಡ್ಕೊಳ್ಳಬಹುದು ಅಂತ ಮ್ಯಾಟ್ರಿಸ್ ಸಮೀಕ್ಷೆ ಹೇಳ್ತಾ ಇರೋದು. ವ್ಯತ್ಯಾಸ ನೋಡ್ತಾ ಹೋಗೋಣ. ವೋಟ್ ಶೇರ್ನಲ್ಲಿ ಯಾವ ಪರಿ ವ್ಯತ್ಯಾಸ ಅಂತ ಹೇಳಿ. ಗಳಿಕೆ ಜಾಸ್ತಿ ಆಗ್ತಾ ಇದೆ ಬಿಜೆಪಿಗೆ, 4.3% ವೋಟ್ ಶೇರ್ ಹೆಚ್ಚಾಗಬಹುದು ಗ್ರೇಟರ್ ಬೆಂಗಳೂರು ಭಾಗದಲ್ಲಿ. ಕಾಂಗ್ರೆಸ್ಗೆ ಹೆಚ್ಚಾಗುತ್ತೆ, ಬಟ್ ಪ್ರಮಾಣ ಕಡಿಮೆ, 1.2% ಏರಿಕೆ ಆಗಬಹುದು ವೋಟ್ ಶೇರ್. ಬಟ್ ಜೆಡಿಎಸ್ ಕಳ್ಕೊಳ್ಳುತ್ತೆ ಅಂತ ಹೇಳುತ್ತೆ ಈ ಸರ್ವೆ, -4.5 ಅಷ್ಟು ಇಳಿಕೆಯಾಗುತ್ತೆ ಅಂತ ಹೇಳಿ. ಹಾಗೆ ಇತರರು ಕೂಡ -1.0 ಅಷ್ಟು ಪ್ರಮಾಣದಲ್ಲಿ ವೋಟ್ ಶೇರ್ ಇಳಿಕೆ ಆಗಬಹುದು ಅಂತ ಹೇಳಿ ಮ್ಯಾಟ್ರಿಸ್ ಸರ್ವೆ ಹೇಳ್ತಾ ಇದೆ.
ಇನ್ನು ಕಳೆದ ಬಾರಿಯ ನಂಬರ್ಸ್ ಒಮ್ಮೆ ನೋಡ್ಬಿಡೋಣ. ಬಿಜೆಪಿ 11, ಕಾಂಗ್ರೆಸ್ 17, JDS 4. ಇದು 2018. 19ರಲ್ಲಿ ಮತ್ತೆ ಬದಲಾಗಿದೆ. KR ಪುರದಲ್ಲಿ ಬದಲಾಗಿದೆ, ಮಹಾಲಕ್ಷ್ಮಿ ಲೇಔಟಲ್ಲಿ ಚೇಂಜ್ ಆಗಿದೆ, ಆ ಕಡೆ ಯಶವಂತಪುರದಲ್ಲಿ ಚೇಂಜ್ ಆಗಿದೆ. ಸೊ ಆ ಕಾರಣಕ್ಕಾಗಿ ಈಗ ಸರ್ವೆ ರಿಪೋರ್ಟ್ ಕೂಡ ಬರ್ತಾ ಇದೆ. ಬಿಜೆಪಿ ಈ ಬಾರಿ 14ರಿಂದ 19 ಸೀಟನ್ನು ಗೆಲ್ಲಬಹುದು, ಕಾಂಗ್ರೆಸ್ 12ರಿಂದ 17 ಸೀಟ್ ಗೆಲ್ಲಬಹುದು, JDS 1ರಿಂದ 2, ಅದರ್ಸ್ 1 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಮ್ಯಾಟ್ರಿಸ್ ಸಮೀಕ್ಷೆ ಹೇಳ್ತಾ ಇರೋದು. ಗೇನ್ ಯಾರಿಗೆ ಜಾಸ್ತಿ ಆಗುವುದು ನಾವು ಗಮನಿಸ್ತಾ ಇದೀವಿ. ಬಿಜೆಪಿಗೆ 4 ಸೀಟ್ ಎಕ್ಸ್ಟ್ರಾ ಬರುವಂತಹ ಸಾಧ್ಯತೆ ಇದೆ ಸದ್ಯಕ್ಕಾಗಿರುವಂತಹ ಈ ಸಮೀಕ್ಷೆಯ ಆಧಾರದ ಮೇಲೆ. ಕಾಂಗ್ರೆಸ್ 2 ಸೀಟನ್ನ ಕಳ್ಕೊಳ್ಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆಯೇ JDS ಕೂಡ 2 ಸೀಟನ್ನ ಕಳ್ಕೊಳ್ಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಅಶ್ವಥ್ ನಾರಾಯಣ ಅವರಿಂದಲೇ ಶುರು ಮಾಡೋಣ ಅಂತ ಅನ್ಸುತ್ತೆ. ಅಶ್ವಥ್ ನಾರಾಯಣ ಅವರೇ, ಇಲ್ಲಿ ನಾವು ಕಳೆದ ಬಾರಿಯ ರಿಸಲ್ಟ್ ಅನ್ನಷ್ಟೇ ನೋಡಿದ್ವಿ, ಆನಂತರ 2019ರಲ್ಲಿ ಚೇಂಜಸ್ ಆಯಿತು. ಸೊ ಅದೇ ಸಿಚುವೇಶನ್ ಇದೆ ಅಂತ ಅನಿಸ್ತಾ ಇದೆ ಈ ಸಮೀಕ್ಷೆ ನೋಡ್ತಾ ಇದ್ರೆ. ಅಂದ್ರೆ ಸೀಟನ್ನು ಉಳಿಸ್ಕೊಳ್ತೀರಿ, ಹೆಚ್ಚಾಗಿ ಗಳಿಸಲ್ಲ ಅಂತ ಈ ಮ್ಯಾಟ್ರಿಸ್ ಸಮೀಕ್ಷೆ ಹೇಳ್ತಾ ಇರೋದು. ಅಲ್ಲ, ಈಗ ಶೆಟ್ಟರ್ ಮಾತಾಡ್ತಾ ಇರೋದು ಕರಾವಳಿ ಬೆಂಗಳೂರಿಗೆ ಸಂಬಂಧಿಸಿ ಕೇಳಿದೆ. ಬೆಂಗಳೂರು ಸಂಬಂಧಿಸಿ ಕೇಳಿದೆ. ಇಲ್ಲಿ ನೋಡಿ, ಕಳೆದ ಬಾರಿ ನಮ್ದು ಕಳೆದ ಬಾರಿ ನಾವು 11 ಇತ್ತು. ಆದರೆ ಈ ಬಾರಿ ಏನಾಗಿದೆ, ಬ್ಯಾಂಗ್ಳೂರು ಮತ್ತು ಇನ್ ಆ್ಯಂಡ್ ಔಟ್ ಬ್ಯಾಂಗ್ಳೂರು ಹೊರಗಡೆ ನಾವೊಂದಷ್ಟು ನಮ್ಮದು ಪಾರ್ಟಿ ಆರ್ಗನೈಜೇಷನು ಇಂಪ್ರೂವ್ ಆಗಿದೆ. ಮತ್ತು ಚಿಕ್ಕಬಳ್ಳಾಪುರ, ಇವನ್ ರಾಮನಗರದಲ್ಲಿ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ. ಯಾಕಂದ್ರೆ ಗ್ರೇಟರ್ ಬೆಂಗಳೂರಲ್ಲಿ ರಾಮನಗರನೂ ಬರಲ್ಲ, ಚಿಕ್ಕಬಳ್ಳಾಪುರನೂ ಬರಲ್ಲ, ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಇಲ್ಲ ಹೊಸಕೋಟೆ, ನೆಲಮಂಗಲ, ದೊಡ್ಡಬಳ್ಳಾಪುರ, ಗ್ರಾಮಾಂತರ ಬರುತ್ತೆ. ಹೊಸಕೋಟೆ, ನೆಲಮಂಗಲ, ನೋಡಿ ದೊಡ್ಡಬಳ್ಳಾಪುರ ನಮ್ಗೆ ಈ ಸಲ ಪಾಸಿಟಿವ್ ಆಗುತ್ತೆ. ಬೆಂಗಳೂರು ರೂರಲ್ ಅಂತ ಹೇಳ್ಬಿಡಿ, ಬೆಂಗಳೂರು ಗ್ರಾಮಾಂತರ. ಈ ಬಾರಿ ನಾವು ದೊಡ್ಡಬಳ್ಳಾಪುರ ಗೆಲ್ತೀವಿ, ದೇವನಹಳ್ಳಿ ಗೆಲ್ತೀವಿ. 28 + 4 ಒಟ್ಟು 32 ಸೀಟು. ಈ ಸಲ ನಮ್ಗೆ ಅಡಿಷನಲ್ ಆಗಿ ಆಗುವಂಥದ್ದು ಆನೇಕಲ್ಲು ನಮಗೆ ಪ್ಲಸ್ ಆಗುತ್ತೆ, ದೊಡ್ಡಬಳ್ಳಾಪುರ ಪ್ಲಸ್ ಆಗುತ್ತೆ, ದೇವನಹಳ್ಳಿ ಪ್ಲಸ್ ಆಗುತ್ತೆ. ಈಗ ಈ ಪ್ರಮಾಣದ ಲೆಕ್ಕ ಹಾಕೊಂಡಾಗ ನಮಗೆ ಅಡಿಷನಲ್ ಆಗಿ ನಮಗೆ ಸೀಟ್ಸ್ ಈ ಸಲ ಇಂಪ್ರೂವ್ ಆಗುತ್ತೆ. ರಕ್ಷಿತ್ ಶೆಟ್ರೆ, ಏನು ಕರಾವಳಿದ್ದು ಒಂದು ಕಮೆಂಟ್ ಮಾಡಿಬಿಡಿ ಗೌಡ್ರೆ. ಅಲ್ಲ, ಕರಾವಳಿನಲ್ಲಿ ನಾವು 1 ಸೀಟ್ ನಾವು ಕಳ್ಕೊಂಡಿದ್ವಿ ಅಷ್ಟೇ, UT ಖಾದರ್ ಅವ್ರದ್ದು. ಈ ಸಲ UT ಖಾದರ್ ಸೀಟನ್ನು ಅವ್ರು ಕಳ್ಕೊಳ್ತಾರೆ. ಈ ಸಲ ನಾವು 100ಕ್ಕೆ 100ರಷ್ಟು ಕರಾವಳಿ BJP ತೆಕ್ಕೆಗೆ ಬರುತ್ತೆ. ಈ ಸಲ ಉಳ್ಳಾಳನೂ ಸಹ BJP ತೆಕ್ಕೆಗೆ ಬರುತ್ತೆ. ನೋಡಿ, ಆಶ್ಚರ್ಯಕರವಾದ ರಿಸಲ್ಟ್ನ ನಾವು ಉಳ್ಳಾಳದ ಜನ ನಮ್ಮ ಪರವಾಗಿ ಕೊಡ್ತಾರೆ. ಈ ಸಲ ನಾವು ಕರಾವಳಿ ಇನ್ಕ್ಲೂಡಿಂಗ್ ನಾನು ಉಡುಪಿನೂ ಸೇರಿಸಿ ಹೇಳ್ತಾ ಇರೋದು, 1 ಸೀಟ್ ನಾವು ಕಳ್ಕೊಂಡಿದ್ವಿ ಅಷ್ಟೇ. ಉಡುಪಿಲಿ 5ಕ್ಕೆ 5 ಗೆದ್ದಿದ್ವಿ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಉಳ್ಳಾಳು ಒಂದೇ ನಾವು ಸೋತಿದ್ದು. ಈ ಬಾರಿ ಉಳ್ಳಾಳು ನಮ್ಮ ಪರವಾಗಿ ಆಗ್ತದೆ. DK ಶಿವಕುಮಾರ್ ಬಾವನ್ನ ಕಣ್ಣೀರು ಹಾಕ್ಸಿದ್ದಾನೆ, ಬಾವನ್ ಬಗ್ಗೆ. ಸಹ BJP ಪರವಾಗಿದೆ ಅಲ್ಲ ಈ ಬಾರಿ. ಭಾವನಾ, ಈಗ ಕರಾವಳಿ ಕರ್ನಾಟಕದಲ್ಲಿ 1 ಗೇನ್ ಆಗಬಹುದು ಅಂತ ಸರ್ವೆ ಹೇಳ್ತಾ ಇದೆ, ಬಟ್ ಬೆಂಗಳೂರಿನಲ್ಲಿ 2 ಸೀಟ್ ಕಳ್ಕೊಳ್ಬಹುದು ಅಂತ ಹೇಳ್ತಾ ಇದೆ. ನಿಮ್ ರಿಯಾಕ್ಷನ್? ಕರಾವಳಿ ಕರ್ನಾಟಕದಲ್ಲಿ ಈ ಸತಿ ನನಗನ್ಸುವಂಥದ್ದು, ಯಾಕಂದರೆ ಕರೆಕ್ಟ್, ಅದು 100% ಅದು BJP ಬೆಲ್ಟೇ ಆಗಿತ್ತು. ಇನ್ಫ್ಯಾಕ್ಟ್ ನನಗೂ ಹೇಳಿದ್ರು, ನೀನು ದಕ್ಷಿಣ ಕನ್ನಡಕ್ಕೆ ಹೋಗು, ಅಲ್ಲಿ ಯಾವ್ದಾದ್ರು ಜಾಗ ನೋಡ್ಕೊ ಅಂತ. ಐ ಸೆಡ್ ನೋ, ಅಲ್ಲಿ ಸಾಧ್ಯನೇ ಇಲ್ಲ, ಅಲ್ಲೆಲ್ಲ ಪೂರ್ತಿ BJP ಪರವಾಗಿದ್ದಾರೆ ಅಂತ. ಆದರೆ ಈಗಿನ ಎಲ್ಲ ವಾತಾವರಣ ನೋಡ್ತಾ ಇದ್ರೆ ರಘುಪತಿ ಭಟ್ ಅವರಿಗೆ ಸೀಟ್ ಸಿಗದೆ ಇರೋದು, ಹಾಗೆ ಸಾಕಷ್ಟು ಹಲವಾರು ಕಾರಣಗಳಾಯಿತು. ಈ ಪ್ರಶಾಂತ್ ನೆಟ್ಟಾರು ಕೇಸ್, ಐ ಥಿಂಕ್ ಇಟ್ ಹ್ಯಾಸ್ ಕೈಂಡ್ ಆಫ್ ಬ್ಯಾಕ್ ಫೈರ್ಡ್. ಆ್ಯಂಡ್ ನಮ್ಮಲ್ಲಿ ಯೂತ್ ರಕ್ಷಿತ್ ರಾಮ್ ಅವ್ರಿಗೆ ಕೊಟ್ಟರು ಅಂಥದ್ದು, ಈ ಥರದೆಲ್ಲ ಯೂತ್ ಅವ್ರಿಗೆ ಸುಮಾರು ಜನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಪ್ರಸಾದ್ ಗುರು ಕಾಂಚನಿಗೆ ಇವಾಗ ಉಡುಪಿಯಲ್ಲಿ ಕೊಟ್ಟಿದ್ದಾರೆ. ನಾವು ಅದು ಮಾತಾಡ್ತಾ ಇದ್ವಿ, ಅಕಸ್ಮಾತ್ ರಘುಪತಿ ಭಟ್ ಅವ್ರಿಗೆ ಕೊಟ್ಬಿಟ್ಟು ಪ್ರಸಾದ್ ಗುರು ಕಾಂಚನಿಗೆ ಕೊಟ್ಟಿದ್ರೆ ತುಂಬ ಸ್ವಲ್ಪ ಟಫ್ ಆಗಿರ್ತಿತ್ತು ಫೈಟ್ ಅಂತ ಅನ್ಕೊಳ್ತಾ ಇದ್ವಿ. ನಾವ್ ಇಟ್ ಲುಕ್ಸ್ ಲಿಲ್ ಈಸಿ ಫಾರ್ ಪ್ರಸಾದ್ ಗುರು ಕಾಂಚನ್ ಆಲ್ಸೋ ಇನ್ ಉಡುಪಿ, ಬಿಕಾಸ್ ಕನ್ಸಿಡರಿಂಗ್ ದ ಫ್ಯಾಕ್ಟ್ ನಮ್ಮ ಈ ಇಡೀ ಕಮ್ಯುನಿಟಿ ಅವರಿಗೆ ಸಪೋರ್ಟ್ ಮಾಡುವಂಥದ್ದಿದೆ. ಆಮೇಲೆ ಈಗ ಒಂದು ಹೇಳಬೇಕು, ಒಂದು ಪಾಯಿಂಟ್, ಕರಾವಳಿಯಲ್ಲಿ ಈಗ ಆ ಹಿಂದುತ್ವ ಅಲ್ಲೇ ಕಮ್ಮಿ ಆಗಿದೆ. ಐ ಥಿಂಕ್ ದಟ್ ವಿಲ್ ರಿಯಲಿ ಪ್ಲೇ ಅ ಮೇಜರ್ ರೋಲ್ ಅಂತ ಅನ್ಸುತ್ತೆ. ಇವರು ಅನಂತ್ ಶನಿವಾರ ಅವರು ಇದ್ದಾರೆ, ಹಿ ಕ್ಯಾನ್ ರಿಯಲಿ ಪ್ರಾಬ್ಲಿ ಟಾಕ್ ಆನ್ ದಟ್. ಈ ಹಿಂದುತ್ವ ಅಲ್ಲೇ ಇಡೀ ಕರ್ನಾಟಕದಲ್ಲಿ ಈಗ ಕರೆಕ್ಟ್. ಇವಾಗ ನಾವು ಭಾರತ್ ಜೋಡೋ ಬಗ್ಗೆ ಮಾತಾಡ್ತಿದೀವಿ, ನೀವೇ ಮಾತಾಡುವಾಗ ಭಾರತ್ ಜೋಡೋ ಹೇಳ್ತಿದೀವಿ, ಅಥವಾ ಮೋದಿ ಅವ್ರ ಬಗ್ಗೆ ಬಂದ್ರೆ ಏನೇನಾಗತ್ತೆ ಅಂತ. ಈ ಮುಂಚೆ ಅವ್ರು ಯಾವಾಗ್ಲೂ ಇಡ್ತಾ ಇದ್ದಿದ್ದು ಹಿಂದುತ್ವ ಅಂತ. ಆ ಹಿಂದುತ್ವದ ಅಲೆ ಒಂದು ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಕಮ್ಮಿ ಆಗಿದೆ. ಮೇನ್ಲಿ ಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿ ಅದು ಸ್ವಲ್ಪ ಅದರ ಎಫೆಕ್ಟ್ ನ ಕಮ್ಮಿ ಆಗಿರೋದು ವಿ ಕ್ಯಾನ್ ರಿಯಲಿ ಸೀ ಥ್ರೂ ಅಂತ ಅನ್ಸುತ್ತೆ. ಬಟ್ ಭಾವನ ಅವರ ನಂಬರ್ ಅಲ್ಲಿ ಅದು ಎಫೆಕ್ಟ್ ತೋರಿಸ್ತಾ ಇಲ್ಲ.
14ರಿಂದ 19 ಅಂತ ಮ್ಯಾಟ್ರಿಸ್ ಹೇಳ್ತಾ ಇರೋದು. ಬಟ್ ವೋಟಿಂಗ್ ವಿಲ್ ಎಫೆಕ್ಟ್ ಅಂದ್ರೆ ಈಗ ಹೊಸ ವೋಟರ್ಸ್ ಯಾರು ಇರ್ತಾರೆ ಮತ್ತೆ ಯಂಗ್ಸ್ಟರ್ಸ್ ಯುವಕರಿಗೆ ಇದು ಗೊತ್ತಾಗಿದೆ, ಇದೆಲ್ಲ ರಾಜಕೀಯದ ಈ ರೀತಿಯ ಒಂದು ನಡೆಗಳಂತ ಗೊತ್ತಾಗಿದೆ, ರಾಜಕೀಯಕ್ಕಾಗಿ ಬಳಸ್ಕೊಂಡಿರುವಂತ ಈ ಅಸ್ತ್ರಗಳಂತ ಗೊತ್ತಾಗಿರೋದ್ರಿಂದ ಖಂಡಿತವಾಗ್ಲೂ ಈ ಸತಿಯ ಯುವಕರ ವೋಟಿಂಗ್ ಪ್ಯಾಟರ್ನ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಐ ಆಮ್ ಶ್ಯೂರ್. ಇಂಟ್ರೆಸ್ಟಿಂಗ್ಲಿ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಒಂದು ಚಾನಲ್ನಲ್ಲಿ ಮಾತಾಡುವಾಗ, ಕಾಂಕ್ಲೇವ್ನಲ್ಲಿ ಮಾತಾಡುವಾಗ ಡೆವಲಪ್ಮೆಂಟ್ ಈಸ್ ಅವರ್ ಅಜೆಂಡಾ ಅಂತ ಹೇಳಿದರು. ಡೆವಲಪ್ಮೆಂಟ್ ವಿಲ್ ಬಿ ದ ಇಶ್ಯೂ. ಯಾವುದು ಹಿಂದುತ್ವದ ವಿಚಾರಗಳ ಇಶ್ಯೂನೇ ಆಗಲ್ಲ, ಹಿಜಾಬು ಹಲಾಲು ಯಾವುದು ಇಶ್ಯೂ ಆಗಲ್ಲ ಅಂತ ಹೇಳಿದರು. ದಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಭಾರತೀಯ ಜನತಾ ಪಕ್ಷದ ಮೂಲ ಅಸ್ತ್ರ ಅದು ಅಂತ ನಾವು ಅಂದ್ಕೊಂಡಿದ್ದನ್ನು ಈಗ ಅದು ಅಲ್ಲ ಅಂತ ಚೀಫ್ ಮಿನಿಸ್ಟರ್ ಹೇಳ್ತಿದ್ದಾರೆ. ಅಂದರೆ ಪ್ರಾಬಬ್ಲಿ ದ ರೀಸನ್ ಈಸ್ ಅದು ಆ ಇಶ್ಯೂಗಳನ್ನು ಎಷ್ಟು ಹಿಂಡಬೇಕಾಗಿತ್ತೋ, ಎಷ್ಟು ಫಲ ತಗೋಬೇಕಾಗಿತ್ತೋ ತೊಗೊಂಡು ಆಗೋಗಿದೆ. ಅದು ಎಲ್ಲಿಗೆ ತಲುಪಿಸ್ಬೇಕಾಗಿತ್ತೋ ತಲುಪಿಸಾಗೋಗಿದೆ. ಇನ್ನು ಅದನ್ನು ಬಿಟ್ಟು ವಿಲ್ ಟಾಕ್ ಅಬೌಟ್ ದಿಸ್ ಸೊ ದ್ಯಾಟ್ ಅದ್ರ ಫಲ ಹೇಗೂ ನಮಗೆ ಸಿಗುತ್ತೆ, ಇದ್ರ ಫಲನೂ ಸಿಗಲಿ ಅಂತಿರ್ಬೋದು. ಈಗ ನೀವು ಕರಾವಳಿಯ ಫಿಗರ್ಸ್ನ ನೋಡಿದರೆ ಪ್ರಾಬಬ್ಲಿ ದ ಎಕ್ಸ್ಪೆರಿಮೆಂಟ್ ಹ್ಯಾಸ್ ವರ್ಕ್ಡ್ ಅನಿಸುತ್ತೆ. ಅದು ಹಿಂದುತ್ವದ ಲ್ಯಾಬೊರೇಟ್ರಿ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಆ ಲ್ಯಾಬೊರೇಟ್ರಿಯಲ್ಲಿ ಮಾಡಿದ ಎಲ್ಲ ಪ್ರಯೋಗಗಳು ಯಶಸ್ವಿ ಆಗ್ತಿರೋ ಲಕ್ಷಣಗಳು ಕಾಣಿಸ್ತಾ ಇವೆ. ಇಫ್ ದೀಸ್ ಫಿಗರ್ಸ್ ಆರ್ ಟ್ರೂ, ಏನೋ ಹೊಸ ಮುಖಗಳಿಗೆ ಅಲ್ಲಿ ಕೊಟ್ಟಿದ್ದಾರೆ, ತುಂಬ ಹೊಸ ಮುಖಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ನೆಟ್ಟಾರು ಹತ್ಯೆ ವಿಚಾರ ಹೇಳಿದರು. ಅದನ್ನೆಲ್ಲ ಎಷ್ಟರ ಮಟ್ಟಿಗೆ ಬಳಸ್ಕೋಬೋದು ಅಷ್ಟರ ಮಟ್ಟಿಗೆ BJP ಬಳಸ್ಕೊಂಡು ಇನ್ನೇನು ಆಪೋಸಿಷನ್ ಕೂಡ ಆ ಇಶ್ಯೂಗಳನ್ನು ಎತ್ಕೋಬಹುದು ಅನ್ನೋ ಹೊತ್ತಿಗೆ ಅದನ್ನು ಬಿಟ್ಟು ಮುಂದೆ ಹೋಗಿಬಿಟ್ಟಿದ್ದಾರೆ. ದಿಸ್ ಈಸ್ ಎ ಬ್ಯೂಟಿಫುಲ್ ಟ್ಯಾಕ್ಟಿಕ್ ಬೈ BJP. ಅದನ್ನು ಯಾರಿಗೆ ತಲುಪಿಸ್ಬೇಕೋ ತಲುಪಿಸ್ಬಿಟ್ಟು ಲೆಟ್ಸ್ ಮೂವ್ ಆನ್ ಅಂತ ಹೇಳಿ ಅವರ ಸೋಷಿಯಲ್ ಮೀಡಿಯಾ ಮೆಷಿನರಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ ಅದನ್ನು ಬಳಸ್ಕೊಂಡು ಅವ್ರು ಬೇಕಾದ್ದನ್ನು ಮಾಡ್ಕೊಳ್ತಾರೆ. ಎಲೆಕ್ಷನಲ್ಲಿ ಪಬ್ಲಿಕ್ಕಾಗಿ ಮಾತಾಡಲಿಕ್ಕೆ ಏನು ಬೇಕೋ ಅದನ್ನು ಮಾತಾಡ್ತಾರೆ. ಬಟ್ ಸ್ಟಿಲ್ ಹಿಂದುತ್ವ ಇಶ್ಯೂ ಅಲ್ಲ ಅಂತ ಭಾರತೀಯ ಜನತಾ ಪಕ್ಷ ಹೇಳಿದರೆ ಸುಳ್ಳಾಗತ್ತೆ. ಮುಸ್ಲಿಮರ 4% ರಿಸರ್ವೇಷನ್ನ ತಗೊಂಡು ನಮಗೆ ಒಂದು ಸಮುದಾಯದ ಓಟೇ ಬೇಡ ಅಂತ ಈಶ್ವರಪ್ಪನವ್ರು ಹೇಳ್ತಾರೆ. ಪಕ್ಷನೂ ಅದೇ ಥರದ ಒಂದು ಮೆಸೇಜ್ನ ಕೊಡ್ತಿದೆ. ಅಮಿತ್ ಶಾ ಅವರು ಎಲ್ಲ ಕಡೆ ಹೋದಲ್ಲೆಲ್ಲ ನಾವು ಮುಸ್ಲಿಮರಿಗೆ ಕೊಟ್ಟಿರೋ ರಿಸರ್ವೇಷನ್ನ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಎ ಕ್ಲಿಯರ್ ಇಂಡಿಕೇಶನ್ ದಟ್ ವಿ ಡೋಂಟ್ ವಾಂಟ್ ಎ ಪರ್ಟಿಕ್ಯುಲರ್ ಕಮ್ಯುನಿಟಿ, ನಾವು ಬೇರೆ ವೋಟ್ಗಳನ್ನ ಮಾಡ್ಕೊಳ್ತೀವಿ ಅಂತ ಹೇಳಿ. ಸೊ ಅದು ಕರಾವಳಿಲಿ ವರ್ಕ್ ಆಗಿದೆ, ಎಲ್ಲ ಕಡೆ ವರ್ಕ್ ಆಗುತ್ತೆ. ದೇವೇಂದ್ರ ಸರ್ನೇ ಕೇಳೋಣ. ದೇವೇಂದ್ರ ಸರ್, ವೆದರ್ ಹಿಂದುತ್ವ ಫ್ಯಾಕ್ಟರ್ ಈಸ್ ಸ್ಟಿಲ್ ಡಿಸೈಡಿಂಗ್ factor in your survey in coastal Karnataka? हाँ, अगर आप देखेंगे कि किन मुद्दों पे जनता वोट करना चाहती है, तो उसमें जो पोलराइजेशन करके एक कॉलम दिया होगा, हाँ। उसमें 6 से 7% लोगों का ये मानना है कि वो अभी भी मानते हैं कि पोलराइजेशन एक बड़ा फैक्टर है. ये ओवरऑल कर्नाटका के लिए जब है, लेकिन जैसे ही आप रीजन में शिफ्ट, क्रॉस टेबुलेशन से जैसे ही आप रीजन में शिफ्ट करेंगे कोस्टल कर्नाटका में, तो किसी भी अन्य रीजन की तुलना में कोस्टल कर्नाटका में ये जो 6% का फिगर है वो हो सकता है कि तीसरे या दूसरे नंबर पर आ जाए. न्यूज़ फर्स्ट, प्रतीक्षणा.